ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 12 ಡೇ ಡಯಟಿಗೆಲ್ಲ ಹೋಯಿತು ಏನು, ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ಏನು ಅನ್ನೋದು ನೋಡೋಣ. ಫುಲ್ ಡೇ ಡಯಟಿಗೆಲ್ಲ ಹೋಯಿತು ಏನು ಅಂತ ಕೂಡ ಈ ಒಂದು ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ನಿನ್ನೆ ಮಧ್ಯಾಹ್ನದ ಮೇಲೆ ಹಾಕಿದಂತಹ ವೀಡಿಯೋಗೆ ತುಂಬ ಒಳ್ಳೆ ಕಮೆಂಟ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಷ್ಟೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಷ್ಟು ಚೆನ್ನಾಗಿ ಇಷ್ಟಪಟ್ಟು ನನಗೆ ಇಷ್ಟೊಂದು ಸಪೋರ್ಟ್ ಮಾಡೋ ಪ್ರತಿಯೊಬ್ಬ ಸಿಸ್ಟರ್ಗೂ, ನನ್ನ ಎಲ್ಲ ಪ್ರೀತಿಯ ಅಕ್ಕ ತಂಗಿಯರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆನಾ. ಸೊ ತುಂಬ ಖುಷಿಯಾಯಿತು ನೋಡ್ಬಿಟ್ಟು. ತುಂಬ ಹರ್ಟಾಗೋಗಿತ್ತು ನನಗೆ ಮಧ್ಯಾಹ್ನದ ಮೇಲೆ, ಏನಪ್ಪ ಈ ಥರ ಎಲ್ಲ ಮಾತಾಡ್ತಾರಂತ. ಬಟ್ ನಿಮ್ಮ ಒಂದು ಕಮೆಂಟ್ಸ್ ನೋಡಿದ್ಮೇಲೆ ನನಗೆ ಫುಲ್ ಒಂದು ಜೋಶ್ ಬಂತು. ಓಕೆ, ನಮಗೆ ಅಂತ ಒಂದು ಸ್ವಲ್ಪ ಸಪೋರ್ಟ್ ಮಾಡೇ ಮಾಡ್ತಾರೆ, ನಾವು ಯಾರೋ ಮಾತಿಗೆ ತಲೆ ನಾನು ಆ್ಯಕ್ಚುಲಿ ಆ ವಿಡಿಯೋ ಮಾಡಬಾರ್ದು ಅಂತಲೇ ಇದ್ದಿದ್ದು ಸ್ನೇಹಿತರೆ. ನನಗೆ ಆ ಥರ ಎಲ್ಲ ಬಂದು ಮಾತಾಡಿ ಒಬ್ಬರನ್ನ ಇದು ಮಾಡಿ ಅವರನ್ನೇ ಹೈಲೈಟ್ ಮಾಡಿ ಅವರನ್ನೇ ಇದು ಮಾಡೋದು ನನಗದೆಲ್ಲ ಇಷ್ಟ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ನನಗೆ ತುಂಬ ಹರ್ಟ್ ಆಗಿದ್ದರಿಂದನೇ ಇದು ಹಿಂಗೆ ಹೋಗ್ತಾಯಿದ್ರೆ ಅವ್ರು ಇನ್ನೂ ಬೇಕಾದರೆ ಇನ್ನೂ ಏನು ಬೇಕಾದರೂ ಅಂತಾರೆ, ಏನು ಬೇಕಾದರೂ ಕಮೆಂಟ್ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇದು ಮಾಡಿದ್ದು ಸ್ನೇಹಿತರೆ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ನನಗೆ. ಇನ್ನೊಬ್ಬರನ್ನ ಕೆಟ್ಟದ್ದು ಮಾಡಿ ನಾನು ಒಳ್ಳೆಯವಳಾಗಬೇಕು ಅನ್ನೋಂಥದ್ದು ನನ್ನ ಮನಸ್ಸಲ್ಲಿ ಇಲ್ಲವೇ ಇಲ್ಲ. ಇನ್ನು ಅದು ಬಿಟ್ಟರೆ ಇವತ್ತಿನ ವೆಯ್ಟ್ ನೋಡೋದಾದರೆ 73.300. ನಾನು ಕೆಲವೊಂದು ಸಲ ಒಂದೊಂದು ನಂಬರ್ ಮಿಸ್ಸಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ. 75 ಇದ್ದರೆ 70 ಅಂತ ಹೇಳ್ತೀನಿ. ಸೊ ಸದ್ಯಕ್ಕೆ ನನ್ನ ವೆಯ್ಟು ಬಂದುಬಿಟ್ಟು 73.300. ನಿನ್ನೆಗೂ ಇವತ್ತಿಗೂ 100 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ. ಸೊ ಇನ್ನು ಮಕ್ಕಳಿಗೆ ಇವತ್ತು ಫಸ್ಟ್ ಡೇ ಸ್ಕೂಲು. ಸೂಪರಾಗಿ ರೆಡಿಯಾಗಿ ಬೆಳಗ್ಗೆನೇ ಬೇಗ ಎದ್ದು ಇಬ್ಬರು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ನಮ್ಮಿಬ್ರಿಗೂ ಕಾಲಿಗೆ ನಮಸ್ಕರಿಸಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಇಬ್ಬರು ಮಕ್ಕಳು ಮುದ್ದಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋದರು. ಸೊ ಅವ್ರಿಗೋಸ್ಕರ ನಾನು ಕೂಡ ಆಲ್ರೆಡಿ ಇವಾಗ ಒಂದು 1 ವೀಕಿಂದ ನನಗೇನೆ ಕರೆಕ್ಟಾಗಿ 6ಗೆ ಎಚ್ಚರ ಆಗೋಗುತ್ತೆ. ಇನ್ನು ಹೋಗಿ ವಾಶ್ರೂಮು ಅದು ಇದು ಅಂತ ಮುಗ್ಕೊಬರೋ ಸರ್ 6:30, ಒಂದು ಹಾಫ್ ಆನ್ ಅವರ್ ವಾಕ್ ಮಾಡ್ತಿದ್ದೆ. ಇಲ್ಲ ಅಂತಂದರೆ ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡಿಕೊಂಡು. ಇವಾಗ ಏನಪ್ಪ ಅಂತಂದರೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 ಕಾಲ್ಗೆಲ್ಲ ಮುಗಿಬೇಕು ನಂದು ಬ್ರೇಕ್ಫಾಸ್ಟು ಟೈಮಿಂಗ್ಸು. ಸೊ ಹಾಗೆ ತುಂಬ ಚೆನ್ನಾಗಿ ಮೋಹಿತ್ ಇವಾಗ 8th ಪಾಸಾಗಿ 9th, ತೇಜುಮ UKG ಪಾಸಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾಳೆ. ಸೊ ಇನ್ನು ಹೋಗಿದ ತಕ್ಷಣ ಈ ಥರ ಚಾಕ್ಲೇಟ್ ಕೊಟ್ಟು ಹೂವು ಎಲ್ಲ ಹಾಕಿ ವೆಲ್ಕಮ್ ಮಾಡ್ತಿದ್ರು. ತೇಜುಮ ಸ್ಕೂಲ್ಗೆ ಹೋದ್ಲು. ಇನ್ನು ಮಕ್ಕಳು ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಸ್ವೀಟ್ ಏನಾದರೂ ತಿನ್ಕೊಂಡು ಹೋಗಲಿ ಅಂತ ಚೋಚೋಬಾತ್ ಅಂದರೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೆ ಸ್ನೇಹಿತರೆ. ಸೊ ಇನ್ನು ಅದೇ ನಾನು ತೊಗೊಂಡೆ. ಸ್ವಲ್ಪ ಹಾಗೆ ಹೀಗೆ ಅಂದ್ಕೊಂಡು ಇನ್ನು ಮತ್ತೆ ನಾನೇನು ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸೊ ಅದನ್ನೇ ತೊಗೊಂಡೆ. ಒಂದು ಸ್ವಲ್ಪ ಸ್ವೀಟ್ ತೊಗೊಂಡಿದ್ದೀನಿ ಇವತ್ತು ಸ್ವೀಟ್ ಕಂಟೆಂಟ್ ಜಾಸ್ತಿನೇ ತೊಗೊಂಡಿದ್ದೀನಿ. ಬಟ್ ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾಳೆ ವೆಯ್ಟು ಯಾಕೋ ಕೆಲವೊಂದು ಸಲ ಹೇಳ್ತೀನಿ ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಕೆಲವೊಂದು ಸಲ ಕೆಲವೊಂದು ವೆಯ್ಟ್ ಅನ್ನೋದನ್ನು ದಾಟಬೇಕು ಅಂದರೆ ತುಂಬ ಕಷ್ಟ. ಒಂದು ಸ್ವಲ್ಪ ದಿವಸದ ಮುಂದೆ 69 ದಾಟಿ 68ಗೆ ಹೋಗೋದು ತುಂಬ ಕಷ್ಟ ಇತ್ತು. ಆಮೇಲೆ 70 ನೋಡೋಕ್ಕೆ ತುಂಬ ಕಷ್ಟ ಇತ್ತು. ಈಗ 72 ಕೂಡ ಲಾಸ್ಟ್ ಟೈಮ್ ಕೂಡ ನಂಗೆ ತುಂಬ ಇದಾಗ್ತಿತ್ತು. ಯಾಕೋ ಈ 300-400 ಆಟ ಆಡಿಸ್ತೈತೆ ವೆಯ್ಟು. ಯಾವಾಗ 72 ನೋಡ್ತೀನೋ ಅನ್ನೋಷ್ಟು ಕಾತರ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾಳೆ ರಿಸಲ್ಟ್ ನೋಡೋಣ ಏನಿದೆ ಅಂತ. ಅಟ್ಲೀಸ್ಟ್ ಒಂದು 100-200 ಗ್ರಾಮ್ ಆದರೂ ಕಡಿಮೆ ಆದರೆ ತುಂಬ ಖುಷಿಯಾಗುತ್ತೆ. ನೋಡೋಣ ಏನಾಗಿರುತ್ತೆ ವೆಯ್ಟು. ಡಯಟ್ ಅಂತೂ ಸೂಪರಾಗಿ ಮಾಡಿದ್ದೀನಿ. ಎಲ್ಲ ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವೀಟ್ ಕಂಟೆಂಟ್ ತಿಂದಿದ್ದೀನಿ ಅಂತ ಒಂದು ಡೌಟ್ ಅಷ್ಟೇ. ಸೊ ಇನ್ನು ಗ್ರೀನ್ ಟೀ ಬಗ್ಗೆ ಪಾಪ ಒಬ್ಬರು ಸಿಸ್ಟರ್ ಕೇಳಿದ್ರಿ. ಸಾರಿ, ನನಗಿರೋ ಈ ಫ್ರಸ್ಟ್ರೇಷನಲ್ಲಿ ಸ್ವಲ್ಪ ನಿಮಗೆ ರಿಪ್ಲೈ ಕೊಡಬೇಕು ಅನ್ಕೊತೀನಿ, ಮರ್ತೇ ಹೋಗ್ತೀನಿ. ಸೊ ಅದಕ್ಕೆ ಇವತ್ತು ಗ್ರೀನ್ ಟೀ ಕುಡಿಯೋವಾಗಲೇ ನಿಮಗೆ ನೀವು ಕೇಳಿದಂಥ ಪ್ರಶ್ನೆಗೆ ಇದು ಮಾಡೋಣ ಅಂತ. ಸೊ ಕೆಲವರು ಅಂದರೆ ಇರೋ ಡೌಟ್ ಏನಪ್ಪ ಅಂತಂದರೆ, ಈ ಥರ ಪಾಕೆಟಲ್ಲಿರೋದು ಚೆನ್ನಾಗಿರುತ್ತಾ ಇಲ್ಲ ಅಂತಂದರೆ ಎಲೆಯಾಗಿರೋದು ಚೆನ್ನಾಗಿರುತ್ತಾ ಅಂತಂದರೆ, ನನಗೆ ಗೊತ್ತಿರೋ ಪ್ರಕಾರ ಎಲೆಯಾಗಿರೋದು ತೊಗೊಂಡ್ರೆ ನಿಮಗೆ
ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಇದಿರುತ್ತೆ, ಓಕೆನಾ. ಸೊ ಅದು ನೀರಿಗೆ ಹಾಕಿಬಿಟ್ಟು, ಕುದಿಯೋ ನೀರಿಗೆ ಅದನ್ನು ಹಾಕಿಬಿಟ್ಟು, ಅಂದರೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ನನಗೂ ಕೂಡ ಯಾರೋ ನಿಮ್ಮ ಥರ ಸಿಸ್ಟರ್ಸೇ ಟಿಪ್ಸ್ ಕೊಟ್ಟಿದ್ದು ನನಗೆ. ಅದನ್ನು ಕುದಿಸ್ಬಾರ್ದು, ಕಹಿ ಬಂದುಬಿಡುತ್ತೆ. ಎಲೆಗಳಾದರೆ ಏನು ಮಾಡಬೇಕು ಅಂತಂದರೆ, ಕುದಿಸ್ಬಿಟ್ಟು ನೀರನ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಲೆಗಳನ್ನ ಹಾಕಿ ಬಿಟ್ಟುಬಿಡಬೇಕು ಒಂದು 1 ಆರ್ 2 ಮಿನಿಟ್ಸು. ಆಮೇಲೆ ಶೋಧಿಸ್ಕೊಂಡು ಕುಡಿಯೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಇದಾಗಿರುತ್ತೆ, ಕಹಿ ಇರಲ್ಲ. ಇನ್ನು ಇದು ಏನಿಲ್ಲ ಸ್ನೇಹಿತರೆ, ಈ ಥರ ಡಿಪ್ ಮಾಡ್ಕೊಂಡು ಕುಡಿದ್ರೆ ಆಯಿತು. ಸೊ ಎಲೆಗಳ್ದಾದರೂ ತೊಗೋಬೋದು, ಈ ಥರ ಪಾಕೆಟ್ದಾದರೂ ತೊಗೋಬೋದು. ಏನೇ ತೊಗೊಂಡ್ರೂ ಕೂಡ ಇದರಲ್ಲಿ 1 ಆರ್ 2 ಕ್ಯಾಲೋರೀಸ್ ಅಷ್ಟೇ ಇರುತ್ತೆ. ಹಂಗಾಗಿನೇ ಗ್ರೀನ್ ಟೀ ಅವಾಗವಾಗ ತೊಗೊಳ್ಳೋದ್ರಿಂದ ನಮಗೆ ಹೊಟ್ಟೆ ಹಸಿವಾಗಿರ್ಬೋದು, ನೀರಿನ ಒಂದು ಜಾಸ್ತಿ ಊಟ ತಿನ್ನೋ ಇದಿರಲ್ಲ. ಸೊ ಗ್ರೀನ್ ಟೀ ಅನ್ನೋದು ಒಳ್ಳೆಯದು. ಹಂಗಂತ ಗ್ರೀನ್ ಟೀ ಕುಡಿದ್ರೇ ಸಣ್ಣ ಆಗಿಬಿಡ್ತಾರೆ, ಬ್ಲ್ಯಾಕ್ ಟೀ ಕುಡಿದ್ರೇ ಸಣ್ಣ ಆಗಿಬಿಡ್ತಾರೆ, ಸುಳ್ಳು. ಮೊನ್ನೆ ಒಬ್ಬರು ಸಿಸ್ಟರ್ ಹೇಳಿದ್ರು, ಅಕ್ಕ ಮಜ್ಜಿಗೆ ಕುಡಿದ್ರೆ ಸಾಕು ಸಣ್ಣ ಆಗಿಬಿಡ್ತಾರೆ ಅಂತ. ನಾನು ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಅವ್ರು 3-4 ಸಲ ಹೇಳಿದ್ರು, ಅಕ್ಕ ಮಜ್ಜಿಗೆ ಕುಡಿದ್ರೆ ತುಂಬ ಸಣ್ಣ ಆಗಿಬಿಡ್ತಾರಂತೆ, ಮಜ್ಜಿಗೆ ಕುಡಿದ್ರೆ. ಅದು ಹೆಲ್ಪ್ ಆಗುತ್ತೆ, ನಮ್ಮ ಒಂದು ಹೊಟ್ಟೆ ಹಸಿವನ್ನು ತಡೆಯುತ್ತೆ ಬಿಟ್ಟರೆ ಅದರಿಂದನೇ ನಾವು ಸಣ್ಣ ಆಗ್ತೀವಿ ಅಂದರೆ ಯಾವುದೂ ಇಲ್ಲ. 100% ಗ್ರೀನ್ ಟೀಗಳಿಂದ ಆಗಲಿ, ಬ್ಲ್ಯಾಕ್ ಟೀಯಿಂದ ಆಗಲಿ, ಮೊಸರು, ಮಜ್ಜಿಗೆ ಇವುಗಳಿಂದ ಮಾತ್ರ ಸಣ್ಣ ಆಗಲ್ಲ. ಅದು ನಮಗೆ 1 ಆರ್ 2 ಪಾಯಿಂಟ್ಸ್ ಹೆಲ್ಪ್ ಮಾಡ್ಬೋದು. ಈಗ ಸಡನ್ನಾಗಿ ಒಂದು 5-6 ತುತ್ತು ಊಟ ಹೆಚ್ಚಾಗಿ ಮಾಡೋ ಹತ್ರ ಈ ಒಂದು ಮಜ್ಜಿಗೆ ಕುಡಿಯೋದ್ರಿಂದನೋ ಅಥವಾ ಈ ಒಂದು ಕಮ್ಮಿ ಕ್ಯಾಲೋರಿ ಇರುವಂಥ ಗ್ರೀನ್ ಟೀ ಕುಡಿಯೋದ್ರಿಂದ ನೀವು 100 ಕ್ಯಾಲೋರಿ ತೊಗೊಳ್ಳೋ ಹತ್ರ ಜಸ್ಟ್ 1 ಆರ್ 2 ಕ್ಯಾಲೋರಿನೇ ತೊಗೊತೀರ. ಅಲ್ಲಿಗೆ ಅದು ನಿಮಗೆ ಕ್ಯಾಲೋರಿ ಡೆಫಿಸಿಟಲ್ಲಿ ಕ್ಯಾಲೋರಿ ಕಡಿಮೆ ತೊಗೊಂಡಂಗೆ ಲೆಕ್ಕ ಇರುತ್ತೆ, ನಿಮ್ಮ ಹೊಟ್ಟೆ ಹಸಿವು ನೀಗಿರುತ್ತೆ. ಸೊ ಆ ಥರ. ಇನ್ನು ನನಗೆ ಮಧ್ಯಾಹ್ನ ಯಾಕೋ ಉಪ್ಪಿಟ್ಟು ಕೇಸರಿಬಾತ್ ತಿಂದ್ಬಿಟ್ಟಿದ್ದೀನಿ ಅಂತ. ಉಪ್ಪಿಟ್ಟು ತಿಂದಿದ್ದು ಓಕೆ, ಬಟ್ ಕೇಸರಿಬಾತ್ ತಿಂದಿರೋ ಗಿಲ್ಟಲ್ಲಿ ಏನು ಮಾಡಿದೆ, ಇವತ್ತು ಊಟ ಬೇಡ, ಬೇಯಿಸಿರುವಂತಹ ಸ್ವೀಟ್ ಪೊಟ್ಯಾಟೊ ಮತ್ತು ಸ್ವೀಟ್ ಕಾರ್ನ್ ತೊಗೊಳ್ಳೋಣ ಅಂತ ಇದಿಷ್ಟು ಫುಲ್ಲು ತೊಗೊಂಡಿದ್ದೀನಿ. ಇದಿಷ್ಟಕ್ಕೆ ಎಷ್ಟು ಕ್ಯಾಲೋರಿ ಇಗುತ್ತಾ, 300 ಆರಾಮಾಗಿ ತೊಗೋಬೋದು. 1 ಟೈಮ್ ಇದು ಬ್ರೇಕ್ಫಾಸ್ಟ್ಗಾದರೂ ಕೂಡ ಸರಿ ಸ್ನೇಹಿತರೆ. ಅರೌಂಡು ಒಂದು ಎಷ್ಟಿತ್ತು ಗೊತ್ತಾ, ಒಂದು 7-8 ಗ್ರಾಮ್ ಸಿಗ್ಬೋದೇನೋಪ್ಪ ಸ್ವೀಟ್ ಕಾರ್ನು ಮತ್ತು ಪೊಟ್ಯಾಟೋದಲ್ಲಿ 2ರಿಂದನೂ ಸೇರಿ ಹೇಳ್ತೀನಿ. ಬೆಳಗ್ಗೆನೇ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ಗೂ ತೊಗೋಬೋದು, ಇಲ್ಲ ಈವ್ನಿಂಗ್ ಡಿನ್ನರ್ ಆಗಿ ಕೂಡ ನೀವು ತೊಗೋಬೋದು. ಸ್ನ್ಯಾಕ್ ಅಂತಂದರೆ ಇದರಲ್ಲಿ ಅರ್ಧ ತೊಗೋಬೇಕು. ನೀವು ಒಂದು ಮೀಲ್ ಥರ ತೊಗೊತೀನಿ ಅಂತಂದರೆ, ಸೊ ನಾನು ತೊಗೊಂಡಿರೋಷ್ಟು ಕ್ವಾಂಟಿಟಿ ಇದಿಷ್ಟು ಸೇರಿನೇ ನನಗೆ ಅರೌಂಡ್ 300 ಕ್ಯಾಲೋರೀಸ್ ಸ್ನೇಹಿತರೆ. ಬೆಳಗ್ಗೆ ತೊಗೊಂಡಿದ್ದು ಅದು 350 ಕ್ಯಾಲೋರೀಸ್ ಮೇಲಿತ್ತು ಆ ಥರ. ಇನ್ನು ಟೈಮ್ ಆಯಿತು 3 ಗಂಟೆ, ಇವತ್ತಿಂದ 3 ಗಂಟೆ, ಇಷ್ಟು ದಿನ 2:30ಗಿತ್ತು. ಸೊ ಇವತ್ತಿಂದ ತೇಜುಮಗೆ 3 ಗಂಟೆಗೆ ಅರ್ಧ ಅವರ್ ಎಕ್ಸ್ಟ್ರಾ ಆಗಿದೆ. ಸೊ ತೇಜುನ ಕರ್ಕೊಬರೋಕ್ಕೆ ರೋಡಲ್ಲಿ ಹೋಗ್ತಾ ಇದ್ದೀನಿ. ತೇಜು ಮನೆ ಕರ್ಕೊಂಡು ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಮಾಡ್ಕೊಂಡು ಅವರು ಒಂದು ಲೋಟ ಗ್ರೀನ್ ಟೀ ಕೊಟ್ಟರು. ಸೊ ಅಲ್ಲೋಗಿದ್ದಕ್ಕೆ ಅವರು ಬೇಲ್ಪುರಿ ಕೊಟ್ಟರು. ಇನ್ನಿದೆ ಸ್ನೇಹಿತರೆ ಡಿನ್ನರು. ಆಲ್ಮೋಸ್ಟ್ 4 o'clock ಆಗಿತ್ತು. ನಾನೇನು ಅಂದ್ಕೊಂಡೆ, ಸರಿ ಒಂದು 4:30 ಆಗೋಗಿತ್ತು. ಒಂದು 5:36ಗೆ ಒಂದು ಲೋಟ ಮಜ್ಜಿಗೆ, ಚಿಯಾ ಸೀಡ್ಸೋ ಇಲ್ಲ ಸಬ್ಜಾ ಸೀಡ್ಸೋ ಹಾಕ್ಕೊಂಡು ಇದು ಕುಡಿದ್ಬಿಡೋಣ, ಸಬ್ಜಾ ಸೀಡ್ಸು ಮೊಸರು ಮಜ್ಜಿಗೆ ಕುಡಿದು ಬಿಡೋಣ, ಡಿನ್ನರ್ ಮುಗೀತು ಅಂದ್ಕೊಂಡೆ. ಬಟ್ ಫ್ರೆಂಡು ಹಣ್ಣು ಕೊಟ್ಟಿದ್ದರು, ಒಂದು 4 ಪೀಸ್, ಅದೊಂದು 4 ಪೀಸ್ ತಿಂದೆ. ಸೊ ಇಷ್ಟೇ ಫುಲ್ ಇದು ಚೆನ್ನಾಗೇ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಅದೇ ಹಣ್ಣು ಏನಿಲ್ಲ ಸ್ನೇಹಿತರೆ, ಒಂದು 200 ಗ್ರಾಮ್ ಆದರೂ ಕೂಡ 100 ಗ್ರಾಮ್ಸು ಹಣ್ಣು ತೊಗೊಂಡ್ರೆ ಒಂದು 100 ಕ್ಯಾಲೋರೀಸ್ ಏನು, 100ರಿಂದ 120 ಕ್ಯಾಲೋರಿ. ಸೊ ಅದು ಒಂದು 200 ಕ್ಯಾಲೋರಿ ಅಂದ್ಕೊಳ್ಳೋಣ, 200-220. ಬಟ್ ಇವತ್ತಂತೂ ನನ್ನ ಒಂದು ಕ್ಯಾಲೋರಿ ಏನಿದೆಯೋ ಅದು ಕರೆಕ್ಟಾಗಿ ತೊಗೊಂಡಿದ್ದೀನಿ. ನೋಡೋಣ. ನಾನು ಇದು ಒಂದು ಲೆಹೆಂಗಾ ಹೊಲ್ದಿದ್ದೆ ಅಂತ ಹೇಳಿದ್ನಲ್ಲ, ಇದೇ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಚಿಕ್ಕ ಹುಡುಗಿನೇ, ಬಟ್ ಚಿಕ್ಕ ಹುಡುಗಿ ಅಂದರೆ ಅವ್ರ ಹೈಟ್ ಸ್ವಲ್ಪ ತುಂಬ ಕಡಿಮೆ ಇದ್ದಾರೆ, 10th ಸ್ಟ್ಯಾಂಡರ್ಡು, ಹೈಟ್ ಕಡಿಮೆ ಇದ್ದಾರೆ. ಸೊ ಅವ್ರಿಗೆ ಈ ಥರ ಈ ಡಿಸೈನ್ ಅಂತೂ ತುಂಬ ಓಡ್ತಿದೆ ಸ್ನೇಹಿತರೆ. ನನ್ನ ಹತ್ರ ಇವಾಗ ಇದು 3ನೇ ಬ್ಲೌಸು, 4ನೇ ಬ್ಲೌಸು. ಯಾರು ನೋಡಿದ್ರೂ ಇದು ಬಾರ್ಡ್ರ್ ಈ ಥರ ಇರೋದ್ರಿಂದ ಅದು ಹಾಕ್ಕೊಂಡಾಗ ತುಂಬ ಲುಕ್ಕು ಕೊಡುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಲಂಗ ಅಂತೂ ಸೂಪರಾಗಿ ಬಂದಿತ್ತು ನೋಡಿ, ಸಿಕ್ಕಾಬಡೆ ಸೂಪರಾಗಿ ನರಿಗೆ ಎಲ್ಲ ನೀಟಾಗಿ ಕೂತಿತ್ತು ಸ್ನೇಹಿತರೆ. ಇದನ್ನು ಹೊಲಿದು ರೆಡಿ ಮಾಡಿಟ್ಟಿದ್ದೆ. ಸೊ ಅದನ್ನು ತೋರಿಸಿ ಫುಲ್ ಡೇ ಡಯಟ್ ಅಂತೂ ಮಾಡಿದ್ದೀನಿ. ನೋಡೋಣ ನಾಳೆ ರಿಸಲ್ಟ್ ಹೇಗೆ ಬರುತ್ತೋ ಏನೋ ನೋಡೋಣ.
ಅದೇ ಆ 72 ನೋಡಬೇಕು ಅಂತ ತುಂಬ ಇದಾಗಿದ್ದೀನಿ. ಇನ್ನು 1 ಆರ್ 2 ಡೇಸಲ್ಲಂತೂ 70 ನಾಳೆ ಆಗಿಲ್ಲ ಅಂದರೂ ಕೂಡ ನಾಳಿದ್ದಾದರೂ ನಾನು ಮಾಡಲೇಬೇಕು ಅನ್ನೋ ಹೋಪಲ್ಲೇ ಇದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೋ ಏನೋ. ಸೊ ನೀವು ಹೇಳ್ದಂಗೆ 1 ಆರ್ 2 ಡೇ ಒಂದು 200-300 ಗ್ರಾಮ್ ಎಲ್ಲನೂ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ಟೆನ್ಷನ್ ತೊಗೋಬಾರ್ದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಬಟ್ ವೀಡಿಯೋಗೆ ತೋರಿಸ್ಬೇಕು ಅಂದರೆ ದಿನೇ ದಿನೇ ಸ್ವಲ್ಪ ಕಡಿಮೆ ಆಗ್ತಿದ್ರೆ ನೋಡೋರ್ಗೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ, ನನಗೂ ಕೂಡ ಮೋಟಿವೇಟ್ ಆಗಿರುತ್ತೆ. ಸೊ ಹಾಗಾಗಿನೇ ಅಷ್ಟೇ, ಇನ್ನೇನಿಲ್ಲ. ಸೊ ಸ್ಟಿಚಿಂಗ್ ಇವತ್ತು ಕೂಡ ಇನ್ನೊಂದು ಬ್ಲೌಸ್ ಹೊಲಿದೆ, ಬಟ್ ಅರ್ಜೆಂಟಲ್ಲಿ ತೋರ್ಸೋಕ್ಕಾಗಿರಲಿಲ್ಲ, ಕಸ್ಟಮರ್ ಬಂದು ತೊಗೊಂಡೋಗಿದ್ದು ಆಯಿತು. ಸೊ ನೋಡೋಣ ನಾಳಿನ ವ್ಲಾಗಲ್ಲಿ ಏನೆಲ್ಲ ಮಾಡ್ತೀನಿ, ಏನೆಲ್ಲ ಬರುತ್ತೆ ಅಂತ. ಸೊ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.